ನನ್ನ ಮಗ ರೇಣುಕಸ್ವಾಮಿಯನ ಕೊಲೆ ಅಪರಾಧಿತ ವ್ಯಕ್ತಿ ದರ್ಶನ್ ಅವರು ಜೈಲಿನಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ನಿನ್ನೆ ಮಾಧ್ಯಮದ ಮುಖಾಂತರ ಅವರಿಗೆ ಜೈಲಿರತಕ್ಕಂಥ ದರ್ಶನ್ ಅವರಿಗೆ ಜೈಲಿನಲ್ಲಿ ರಾಜ ಆತಿಥ್ಯ ಸಿಗುತ್ತೆ ಅಂತ ತಿಳ್ಕೊಂಡು ಕೇಳಿ ನಮಗೆ ಭಯಂಕರ ಶಾಕ್ ಆಯ್ತು ಮನಸ್ಸಿಗೆ. ಜೈಲಿನಲ್ಲಿದ್ದಾರೋ ಅಥವಾ ರೆಸಾರ್ಟ್ನಲ್ಲಿದ್ದಾರೋ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅವರು ಕೂತ್ಕೊಂಡಿರೋ ಸ್ಟೈಲು, ಸಿಗರೇಟ್ ಹಿಡಿದೋದು, ಚಹಾ ಕಪ್ ಹಿಡಿದೋದು, ಅವ್ರು ಚರ್ಚೆ ಮಾಡೋಕ್ಕೆ ಕುರ್ಚಿ ಟೇಬಲ್ ಎಲ್ಲ ಹಾಕಿರೋದು ಮತ್ತು ಇವೆಲ್ಲ ನೋಡಿ, ಮತ್ತು ಮಾಧ್ಯಮದಲ್ಲಿ ಆಮೇಲೆ ಅವರು ಟಿ ವಿಯಲ್ಲಿ ಬೇರೆಯವ್ರಿಗೂ ಮಾತಾಡಿದ್ದೆಲ್ಲ ನೀವು ಮಾಧ್ಯಮದ ಮುಖಾಂತರ ನಮಗೆ ಗೊತ್ತಾಗಿ ನಮಗೆ ಭಾಳಷ್ಟು ನೋವಾಗಿದೆ. ಯಾಕೆ ಹಿಂಗಾಯಿತು, ಎಲ್ಲಿ ಲೋಪ ಆಗಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಸರ್ಕಾರ ಮತ್ತು ನ್ಯಾಯಾಂಗ ಪೊಲೀಸ್ ಅಧಿಕಾರಿಗಳಿಗೆಲ್ಲ ನಂಬಿದ್ದೀವಿ. ಅವರೆಲ್ಲರೂ ಕೂಡ ಇಲ್ಲಿವರೆಗೂ ನಮಗೆ ನ್ಯಾಯಯುತವಾಗಿ ನಡೆಸ್ಕೊಟ್ಟಿದಂಥ ನಂಬಿಕೆ ಇತ್ತು. ಆದರೆ ಈ ಘಟನೆಯಿಂದ ನಮಗೆ ಅತ್ಯಂತ ನೋವಾಗಿದೆ. ದರ್ಶನ ನಮಗೆ ನ್ಯಾಯ ಸಿಗುತ್ತಿಲ್ಲ ಅನ್ನೋ ಒಂದು ಅನುಮಾನನೂ ಹುಡ್ತಾ ಇದೆ. ಇದಕ್ಕೆ ಸರ್ಕಾರ ಸರಿಯಾಗಿ ತನಿಖೆ ಮಾಡಬೇಕು. ಈ ತನಿಖೆ ಅಂದರೆ ಅಂತಂತರ ಹತ್ರ ಆಗದೆ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಕೂಡ ಮಾತ್ರ ಅದು ಸರಿಯಾದ ಇದು ಹೊರಗೆ ಬರುತ್ತೆ ಅನಿಸುತ್ತೆ. ನ್ಯಾಯಯುತವಾಗಿ ನಡಿಬೇಕು. ಯಾರೋ ಅಧಿಕಾರಿಯಿಂದ ತನಿಖೆ ಆದರೆ ಅದು ಸೂಕ್ತ ಆಗಲ್ಲ, ಯಾವುದು ಹೊರಗೆ ಬರೋದಿಲ್ಲ. ಅದಕ್ಕೆ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕಂತ ನಾನು ಒತ್ತಡ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.